ಬಿಸಿಲು ಹೊಡೆಯೋ ಟೈಮಿಗೆ ಫುಲ್ ಬಿಸಿಲು ಹೊಡೆಯುತ್ತೆ. ಆಮೇಲೆ ಈವ್ನಿಂಗು ಒಂಥರ ಒಳ್ಳೆ ಚಿಲ್ ಮಾಡಿಕೊಂಡು ಶುಭೋದಯ ಸ್ನೇಹಿತರೆ. ಫೈನಲಿ ಒಂದು ರೋಡ್ ಟ್ರಿಪ್ ಮನೆ ಮೋಟರ್ ಸೈಕಲ್. ಎಷ್ಟು ಕಾಲ ಆಗಿತ್ತಂದರೆ ಬೈಕಲ್ಲಿ ಟ್ರಿಪ್ ಹೋಗಿ. ಹೊಸ ಗ್ಲೌಸ್ ಇದು ಸ್ಲಿಕ್ ಶಾಪ್ದು. ಇದಿನ್ನೂ ಬ್ರೇಕಿನ್ ಆಗಿರೋದಲ್ಲ, ಗಟ್ಟಿ ಇರುತ್ತೆ ಎಲ್ಲ. ಓಕೆ ಬೇಬಿ, ಟಾಟಾ. ಕಣೆ, ಲವ್ ಯು, ಟೇಕ್ ಕೇರ್. ಜೋಪಾನ ಆರ್ಯನ್ ಜೊತೆ. ಈ ಥರ ಬೈಕ್ ಎತ್ಕೊಂಡು ರೋಡ್ ಟ್ರಿಪ್ ಹೋಗಿ ಎಷ್ಟು ಟೈಮ್ ಆಗಿತ್ತು ದೇವರಿಗೆ ಗೊತ್ತು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನೀವು ರೈಡ್ ಹೋಗ್ತಾ ಇದ್ದೀರಾ? ಯಾವ ಕಡೆ? ಹಾಂ, ಹೌದಾ, ಸೂಪರ್ ಸೂಪರ್, ಆಸಮ್. ಹೇ ಬ್ರೋ. ಹೌದಾ? ಅಲ್ಲಿಂತಿದೆ ನಾನು ಬ್ರೋ, ಇದು ತಗೊಳ್ಳಿ ನಿಮಗೆ ಅಂತಂದೆ. ವೈಸ್ಟ್ ಪೌಚು. ಹೊರಡೋಣ ಬಾಯ್ಸ್. We are on the highway. ನಮ್ಮ ಜೊತೆ ನರಸಿಂಹಾಚಾರ್ಯರು ಜಾಯ್ನ್ ಆಗಿದ್ದಾರೆ. ಸ್ವಲ್ಪ ಜನ ಎಲ್ಲ ಸಿಕ್ಕಿದ್ರು ಜಸ್ಟ್ ಟೋಲ್ ಹತ್ರ. ಮಾತಾಡಿಸ್ತಾ ಇದ್ರು ಹಂಗೇನೆ. ಬಟ್ ಏನೋ ವಿಡಿಯೋ ಆನ್ ಇದೆ ಅಂದ್ಕೊಂಡ್ರೆ ವಿಡಿಯೋನೇ ಆನ್ ಇಟ್ಟಿಲ್ಲ ನಾನು. ಸೊ ಬಾಯ್ಸ್, ಒಂದು ಕ್ರೇಜಿ ರೈಡ್ ಮಾಡ್ತಾ ಇದ್ದೀವಿ. ಬೆಳಗ್ಗೆ 5:15 ಟೈಮು. ಇದು ಒಂದು 10 ನಿಮಿಷ ಸ್ಲೋ ಇದೆ ಟೈಮು. ಸೊ 5:20 ಅಷ್ಟೊತ್ತಿಗೆ ನಾವು ಮನೆಯಿಂದ ಸ್ಟಾರ್ಟ್ ಮಾಡಿದ್ವಿ. ಟ್ರಿಪ್ಪೆಲ್ಲ ರೀಸೆಟ್ ಆಗಿದೆ. ನಮ್ಮ ಬೆಂಗಳೂರಿನಿಂದ ನಾವಿವತ್ತು ಹಂಪಿಗೆ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಕ್ರೇಜಿ ರೈಡ್ ಅಹೆಡ್. ನಾನಂತೂ ಫುಲ್ಲು ಖುಷಿ, ಎಂಜಾಯ್ಮೆಂಟ್, ಎಕ್ಸೈಟ್ಮೆಂಟ್ ತುಂಬಾ ಇದೆ. ಗಾಡಿ ಓಡಿಸ್ತಾ ಇರೋದು ತುಂಬ ಟೈಮ್ ಆದಮೇಲೆ ಬೈಕಲ್ಲಿ. ಏನೋ ಒಂಥರ ಖುಷಿಗರು, ಏನೋ ಒಂಥರ ಖುಷಿ. ವಾವ್, ಆ ಬೈಕ್ ಓಡಿಸೋ ಫೀಲಿಂಗು. ಅರ್ಲಿ ಮಾರ್ನಿಂಗ್ ಎದ್ದು ಇಷ್ಟೊತ್ತಿಗೆ ಚೆಕ್ಔಟ್ ಆಗ್ತೀವಲ್ಲ ಸಿಟಿ, ಆ ಗಲಾಟೆ ಇದ್ದ ಆ ಫೀಲಿಂಗು ಬೈಕ್ ರೈಡ್ ಮಾಡೋರಿಗೆ ಅಷ್ಟೇ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿಲ್ಲ ಅದು ಫೀಲಿಂಗು ಹೇಗಿರುತ್ತೆ ಅಂತ. ವಾವ್, ಏನು ಬ್ಯೂಟಿಫುಲ್ ಸನ್ರೈಸ್ ಗುರು, ಸಖತ್ತು. ವೆದರು ಬೊಂಬಾಟ ಆಗಿದೆ. ಟ್ರೈನ್ ಫಾಸ್ಟ, ನಾವು ಫಾಸ್ಟ ನೋಡ್ತಾ ಇದ್ದೀವಿ. ಮಜಾ ಇದೆ ಟ್ರೈನಲ್ಲೆಲ್ಲ. ಅವ್ರು ಆ ಕಡೆಗೆ, ನಾವು ಈ ಕಡೆಗೆ ಪ್ರಯಾಣ ಮಾಡ್ದೋ. ಟ್ರೈನಲ್ಲಿರೋರಿಗೆ ನಾವು ಮಜಾ ಇರ್ತಲ್ಲ ಈ ಥರ ಎಕ್ಸ್ಪೀರಿಯನ್ಸ್ಗಳು. ನೋಡಿ, ಗ್ಯಾಪಲ್ಲಿ ಟ್ರೈನ್ ಹೋಗ್ಬಿಡ್ತು ಅಷ್ಟೇ. ಲೈಫು ಸ್ಟಾಪ್ ಮಾಡ್ತಾ ಇದ್ರೆ ಜೀವನ ಹೋಗ್ತಾ ಇರುತ್ತೆ. ಟ್ರೈನು ಜೀವನ ಅನ್ನೋದು ಟ್ರೈನ್ ಇದ್ದು ಹಿಂಗೆ ನಾವು ಕಾಯ್ತಾ ಇದ್ರೆ ಹೋಗ್ತಾ ಇರುತ್ತೆ ಲೈಫು. ಜೊತೆಯಲ್ಲೇ ನಾವು ಹೋಗ್ತಾ ಇರಬೇಕು, ಇಲ್ಲ ಸ್ಟಕ್ ಆಗ್ಬಿಡ್ತೀವಿ ಲೈಫಲ್ಲಿ ಅಷ್ಟೇ. ಯಾರಿಗೂ ತೋರಿಸಿಲ್ಲ. ಸೊ ಇದೊಂದು ಚೇಂಜು. ಹಿಂದೆ ಟೈಲ್ ಟಿ ಬಂದಿದೆ, ಎಲ್ಲ ಎಲಿಮಿನೇಟ್ ಆಗ್ಬಿಟ್ಟಿದೆ. ಹುಡುಗರಿಗೆ ಗಾಡಿ ಲುಕ್ ಬೇಕಂದ್ರೆ ಇದು. ಬ್ಯಾಗು ಪೀಸಾಗಿ ಕೂತಿದೆ ಅಲ್ಲ. ಒಂದೇನೋ ತಂದಿದ್ದೀನಿ, ಶಲ್ಗೆ ಹೋಗಿದೆ ಹಾಕ್ಸೋಕ್ಕೆ. ಇವಾಗ ಇನ್ನೂ ಜಾಸ್ತಿ ಆಗಿರುತ್ತೆ. ನಾನು ಹೋಗಿದ್ದೀನಿ ಸ್ವಲ್ಪ ದಿನ ಹಿಂದೆ. 127 ರೂಪಾಯಿ 1 ಲೀಟ್ರು. ನಾರ್ಮಲ್ಲೇ 127 ಶೆಲ್ಲಲ್ಲಿ ಡೀಸಲ್ಲು. ಸೊ ನಮ್ಮದು ಫುಲ್ ಖಾಲಿಯಾಗಿತ್ತು. 5,000 ರೂಪಾಯಿ ಮುಗೀತು. ಶೆಲ್ಲಲ್ಲಿ ಹಾಕ್ಸಿದ್ರೆ 6,500 ಆಗೋದು. 1,500 ಜಾಸ್ತಿ ಆಗೋದು ಒಂದು ಟ್ಯಾಂಕಿಗೆ. 800 ಮಾಡಿಬಿಡಿ. ಫೈನಲಿ ಟ್ಯಾಂಕಿಗೆ ಫ್ಯೂಯಲ್ ಬಿತ್ತು. ಹಾಗೆ ಒಳ್ಳೆ ಹೈವೇ ಸ್ಟ್ರೆಚ್ ಕೂಡ ಸಿಕ್ತು. ನಮ್ಮ ರೈಡ್ ಇವತ್ತು ಆಲ್ಮೋಸ್ಟು 300+ ಕಿಲೋಮೀಟರ್ಸ್ ಆಗುತ್ತೆ. ಬಿಕಾಸ್ ಬ್ಯಾಂಗ್ಳೂರ್ ಟು ಹಂಪಿ 350 ಕಿಲೋಮೀಟರ್ಸು. ಸೊ ನಾವು ಹೋಗಿ ಬರೋ ಅಷ್ಟೊತ್ತಿಗೆ ಆರಾಮಾಗಿ 700 ಕಿಲೋಮೀಟರ್ಸ್ ಮೇಲೆ ಆಗೇ ಆಗುತ್ತೆ ಆರಾಮಾಗಿ. ಒಂದು 800-900 ಕಿಲೋಮೀಟರ್ಸ್ ರೈಡ್ ಆಗ್ಬೋದು. ಸೊ ಗಾಡಿ ಇಷ್ಟು ದಿನ ಓಡಿರಲಿಲ್ಲ. ಇದು ಒಂದು ಪ್ರಾಪರ್ ಲಾಂಗ್ ರೈಡ್ ಆಗುತ್ತೆ ಗುರು, ಅದೇ ಖುಷಿ. ಇದೇ ರೈಡಲ್ಲಿ ನಾವು ಹಾಗೇನೆ NS 400 ಯಾವ ಥರ ಇದೆ ನಮ್ಮ ಲಾಂಗ್ ರೈಡಲ್ಲಿ, ಯಾವ ಥರ ಫೀಲ್ ಸಿಗುತ್ತೆ, ಕಂಫರ್ಟು ಪ್ರತಿಯೊಂದೂ ನೋಡೋಣಲ್ದೇ ಇದ್ರೆ. ಬಿಕಾಸ್ ಹೈವೇ ಅಲ್ಲಿ ಇವಾಗ ಈ ಥರ ಓಡ್ಸೋಕ್ಕೆ ಚಾನ್ಸ್ ಸಿಕ್ಕಿರೋದು ನಮಗೆ. ದುರ್ಗ 128 ಕಿಲೋಮೀಟ್ರ್ ಇದೆ. ಪುಣೆ 771.
ಇದೇ ರೋಡಲ್ಲಿ RC390 ಕೂದೆ ಮುಂಬೈ ಅಜಂತ ಎಲ್ಲೋರ ಮಾಡಿದ್ವಿ 2015 ಸೊ ನೆಕ್ಸ್ಟು ಒಂದು ಟೀಗೋ ಬ್ರೇಕ್ಫಾಸ್ಟ್ಗೋ ಎಲ್ಲಾರ ಬ್ರೇಕ್ ಹಾಕಬೇಕು. ಹಸುವಂತೂ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಬ್ರೋ ಮಾಡೋದ ಬ್ರೇಕ್ಫಾಸ್ಟು ಏನು ಏ ಒಬ್ಬ ಹಿಂಗಿದ್ಬಿಟ್ರೆ ಆದರೂ ಆರಾಮಾಗಿ ಬಂತು ಗಾಡಿ ಗ್ರೌಂಡ್ ಕ್ಲಿಯರೆನ್ಸು ಆ ಲೆವೆಲಿಗಿದ್ರು. ಅಣ್ಣ ಏನಿದೆ ತಿಂಡಿ? ಇಡ್ಲಿ ಇದೆ, ದೋಸೆ ಇದೆ, ರೈಸ್ ಇದೆ, ಪಲಾವ್ ಇದೆ. ಓಕೆ ಪೀಸ್ ಇಡ್ಲಿ ದೋಸೆ ಆಮೇಲೆ ರೈಸ್ ಬಾತ್ ತೊಗೊಂಡು ಇಬ್ಬರಿಂದ ಮತ್ತು 2 ವಾಟರ್ ಬಾಟ್ಲು ಎಲ್ಲ ಸೇರಿ 180 ರುಪೀಸ್ ಆಯಿತು. ಇದು ಸರಿ ಹಂಗೆ ಈ ಥರ ಬಂದು ತಿಂದರೆ ನಿಮಗೆ ಬೆಸ್ಟ್ ವರ್ಕೌಟ್ ಆಗುತ್ತೆ. ಹಾಂ ದೇವ್ರಿಗೆ ಗೊತ್ತು, ದೇವ್ರಿಗೆ ಗೊತ್ತು. ಒಂದೇ ಟ್ಯಾಂಕ್ ಟು ಟ್ಯಾಂಕ್ ಮಾಡಿದ್ರೆ ಗೊತ್ತಾಗೋದು ಬ್ರೋ. ಬ್ಯಾಕ್ ಆನ್ ದ ಹೈವೇ. ಎಂಟು ಗಂಟೆ ಆಗ್ತಾ ಬಂತು ಗುರು. ಹೆವಿ ಡಿಸ್ಟೆನ್ಸ್ ಇದೆ. ಇದೇನು ಗುರು ಇವನು ರೋಡಲ್ಲಿ ಹಿಂಗೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟು ವಕ್ರನ ಕೂಸಿದ್ದಾರೆ ಗಾಡಿನ. ಅಯ್ಯೋ ದೇವ್ರೆ. ಒಂದು ಸೆಕೆಂಡ್ ಗಾಡಿ ನಿಂತೋಗಿದೆ ಅಂತ ಕನ್ಫ್ಯೂಸ್ ಆಗ್ಬಿಟ್ಟೆ ಏನೋ ಆಗಿ. ಏನು ಕೇಳಲ್ಲ ಏನಿಲ್ಲ, ಗಾಡಿ ಸೊಂಟ ಪಂಟ ಹೋಗ್ತಾ ಇದೆ. ಲೋ ಟು ಫಾಸ್ಟ್ ಒಂದ್ಸಲ ಆಕ್ಸಿಲರೇಷನ್ ನೋಡೋಣ. ಡೆಫಿನೆಟ್ಲಿ ಡೇರಿ. ಹಾಂ ವಿಂಡ್ ಮಿಲ್ಸ್ ಕಂಡ್ರೆ ಸಾಕು ದುರ್ಗಾ ಎಂಟ್ರಿ ಹಾಕಿದ್ದೀವಿ ಅಂತ ಅರ್ಥ. ಆ ಲೆಕ್ಕಕ್ಕೆ ನಾವು ತುಂಬಾ ಬೇಗ ಬಂದಿದ್ದೀವಿ. 8:30. NS 400ನ ರೋಡ್ ಟು ನೋ ರೋಡ್ ಕರ್ಕೊಂಡೋಗೋ ಟೈಮ್ ಬಂದಿದೆ. ಬೇಕಂದ್ರೆ ಅದಕ್ಕಂತ ಆಫ್ ರೋಡ್ ಮೋಡು ಕೊಟ್ಟಿದ್ದಾರೆ, ಹಾಕ್ಕೊಬೋದು. ಬಟ್ ನಾವು ಸ್ಪೋರ್ಟ್ಸ್ ಮೋಡಲ್ಲೇ ಹೋಗ್ತಾ ಇದ್ದೀವಿ. ಆಪ್ಷನ್ ಇದೆ, ನೀವು ಸ್ವಿಚ್ ಮಾಡ್ಕೊಬೋದು. ಆಫ್ ರೋಡ್ ಮೋಡ್ಗೆ ಹೋದರೆ ಟೈರ್ ABS ಆಫ್ ಆಗುತ್ತೆ ನಿಮಗೆ. ಇಷ್ಟು ಹ್ಯಾಂಡಲ್ ಮಾಡಿದ್ರೆ ಸಾಕಲ್ವಾ? ನೇಕೆಡ್ ಬೈಕ್ ಇಟ್ಟಿದ್ದು ನಿಮಗೆಲ್ಲರ ಹಿಂಗೆ ದಾರಿಯಲ್ಲಿ ಸ್ವಲ್ಪ ಆಫ್ ರೋಡ್ ಮಾಡಿ ಅದರ ಸ್ಪಾಟ್ ಕವರ್ ಮಾಡಬೇಕಂತಿದ್ರೆ ಗಾಡಿ ಹ್ಯಾಂಡಲ್ ಮಾಡುತ್ತೆ ಆರಾಮಾಗಿ ಅಲ್ವಾ? ಬೇಜಾನು ಹಾರ್ಡ್ ಕೋರ್ ಎಡಿವಿ ಅಲ್ಲ ಅಂದ್ರೂ ಇಷ್ಟು ಹ್ಯಾಂಡಲ್ ಮಾಡುತ್ತೆ. ಕ್ರೇಜಿ. ಹೆಂಗೆ ಗುರು ಇದು ಸ್ಪಾಟು? ವಿಂಡ್ ಮಿಲ್ಸ್ ಹತ್ರ ಕರ್ಕೊಂಬಂದೆ ಬಾಯ್ಸ್ ನಿಮ್ಮನ್ನೆಲ್ಲ. ಕ್ರೇಜಿ. ಉಪ್ಸ್. ಎಕ್ಸ್ಪಲ್ಸ್ ಜಾಗದಲ್ಲಿ NS 400 ಬಂದಿದೆ, ಅದು ರೋಡ್ ಟೈರ್ಸ್ ಇಟ್ಕೊಂಡು. ಕ್ರೇಜಿ. ಸ್ನೇಹಿತರೆ, ಎಂಥ ಒಂದು ಬ್ಯೂಟಿಫುಲ್ ಸ್ಪಾಟಲ್ಲಿ ಇದ್ದೀವಿ ಅಂದರೆ ಅರ್ಲಿ ಮಾರ್ನಿಂಗ್ ರೈಡ್ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಚಿತ್ರದುರ್ಗ ಹತ್ರ ಎಂಥ ಸ್ಪಾಟಲ್ಲಿ ಸ್ಟಾಪ್ ಆಗಿದ್ದೀವಿ ನೀವೇ ನೋಡಿ. ಕ್ರೇಜಿ ಲೊಕೇಶನು. ಏನಂತೀರ ಬ್ರೋ? ಬಂದು ಒಂದು ಅರ್ಧ ಗಂಟೆ ಆಯಿತು, ನಾವು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಇಲ್ಲಾದ್ರೆ ಬಿಡಲ್ಲ, ಮೋಸ್ಟ್ಲಿ ನೋಡಿರಲ್ಲ. ಬಟ್ ಸಖತ್ತಾಗಿದೆ ಸ್ಪಾಟು. ಬಂದು ಹಿಡನ್ ಪ್ಲೇಸು. ಅಲ್ಲಿ ನೋಡಿ ನಿಮಗೆ ಚಿತ್ರದುರ್ಗದ ಕಲ್ಲಿನ ಕೋಟೆ.
ಸುಮಾರು ಕಳೆದ್ಬಿಟ್ವಿ ಆ್ಯಕ್ಚುಲಿ ನಾವು ಮೇಲೆ. ಒಳ್ಳೆ ಗಾಡಿ ಆಡೋದು ಗುರು, ಒಳಗಡೆ ಎ ಸಿ. ಹಾಂ ಇವ 25-30 ಕೊಡ್ತಾವಣ್ಣ. ಬಜಾಜ್ ಗಾಡಿ ಇದು, ಬಜಾಜ್ ಪಲ್ಸರ್. ಹುಷಾರಾಗಿರ್ಬೇಕಲ್ಲ ಅಣ್ಣ. ಬರ್ದ ಅಣ್ಣ? ಹಾಂ ಫೇಲ್ ಅಪ್ ಆಯಿತು ಒಂದು ರೌಂಡ್ ಫುಲ್ ಟ್ಯಾಂಕು. ಸೊ ಅಲ್ಲಿ 800 ಹಾಕ್ಸಿದ್ವಿ ನಾವು, ಇವಾಗ 1000ಗೆ ಹಾಕ್ಸಿದ್ವಿ. ಆಲ್ಮೋಸ್ಟ್ 23-24 ಬಂದಿದೆ ಮೈಲೇಜು. ನಾವು 160 ಪ್ಲಸ್ ಹೊಡ್ಕೊಂಡು ಬಂದಿದ್ದೀವಲ್ಲ. ಹಾಯ್ ಬ್ರೋ, ಹೇಗಿದ್ದೀರಾ? ಆರಾಮಾ? ಹಾಂ ಬ್ರೋ. ಮುಂದೆ ಎಲ್ಲಾರು ಹಾಕೋಣ, ಇನ್ನೊಂದು 20-30 ಕಿಲೋಮೀಟರ್ಸ್ ಹೊಡೆದು ಹಾಕೋಣ. ಆಯಿತಾ, ಬನ್ನಿ ಬ್ರೋ, ಪೀಸ್. ಅಲ್ಲ ಗುರು, ಇದು ಈ ಥರ ಹೆಂಗೆ ಬಿದ್ದಿದೆ ಅಂತ. ಆ ಕಡೆಯಿಂದ ಈ ಕಡೆಗೆ ಬಂದಿದೆ. ಇಲ್ಲಿಂದ ಈ ಕಡೆಗೆ ಬಂದು ಬಿದ್ದಿದೆ. ಹೆಂಗೆಂಗೋ ಅಷ್ಟು ಹೋಗ್ತಾರೆ. ಏನೇ ಹೇಳಿದ್ರು ಬ್ಯಾಂಗ್ಳೂರ್ ಟು ಹೊಸಪೇಟೆ ರೋಡ್ ಮಾತ್ರ, ಬ್ಯಾಂಗ್ಳೂರು ಅಂತ ಹೇಳೋಕ್ಕಾಗಲ್ಲ, ದುರ್ಗ ಟು ಹೊಸಪೇಟೆ ರೋಡ್ ಮಾತ್ರ ಅಲ್ಟಿಮೇಟ್ ಗುರು. ಕ್ರೇಜಿ ಅಂತ ಅನ್ಬೋದು. ಹಂಗೆ ಬೆಲ್ಟ್ ಮಾಡ್ಕೊಂಡು ಹೊಡಿತಾ ಇರಬೇಕು, ಹೋಗ್ತಾ ಇರ್ಬೋದು. ಹಾಯ್, ಹೇಗಿದ್ದೀರಾ? Great to meet you, bro. Pleasure to meet you, bro. ಸೇಮ್ ಇಯರ್, ಸೇಮ್ ಇಯರ್. ಏನು ನಿಮ್ಮ ಹೆಸರು ಬ್ರೋ? Bro, Gautam ಅಂತ. ಗೌತಮ್ ಅಂತನಾ? ಹ್ಯಾಪಿ ಬರ್ತ್ಡೇ. Thank you, bro. Thank you. ಸೂಪರ್ ಬ್ರೋ, ಸೂಪರ್ ನೈಸ್. ನೋಡ್ತಾ ಇರ್ತೀನಿ ಬ್ರೋ ವಿಡಿಯೋಸ್ ಎಲ್ಲ ನಿಮ್ದು ಟಿವಿ ಅವ್ರದ್ದು. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡಿದ್ರಪ್ಪ, ಚೆನ್ನಾಗಿ ಮಾಡ್ತೀರಾ. ಟ್ರೈ ಮಾಡಬೇಕು. ಕರ್ನಾಟಕ ಟಾಪ್ ಬರೋದೇ ನೀವೇ ಬ್ರೋ. ಮತ್ತೆ ಕ್ಯಾಚಪ್ ಮಾಡೋಣ, ಹಾಂ ಓಕೆ ಸರಿನಾ? ಹಾಂ. ವಾವ್, ಆ ಟನಲೇ ಗುರು ಕ್ರೇಜಿ. ಇವಾಗ ನಾವು ಹೋಗ್ತಾ ಇರೋ ರೆಸಾರ್ಟ್ ಹೆಸರು ವನ್ಯಾ ರೆಸಾರ್ಟ್ ಅಂತ. ಸುಮಾರು ಇನ್ನೂ ಒಂದು 20 ಕಿಲೋಮೀಟ್ರ್ ಇದೆ. ಇಲ್ವಾ? ಈ ಫ್ಲೈಓವರ್ ಮಾಡೋ ತನಕ ಈ ರೋಡ್ ಇಲ್ಲ, ಇದು ಶಾರ್ಟ್ ಕಟ್ ಆ್ಯಕ್ಚುಲಿ. ಸೊ ನಾವು ಇವಾಗ ಲಾಂಗ್ ರೂಟಲ್ಲಿ ಹೋಗಬೇಕು. ಇವಾಗ ಇನ್ನೊಂದು ರೂಟಿಂದ ಬಂದು ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ರೋಡ್ ಅಂತೂ ಫುಲ್ ಕಿತ್ತೋಗಿದೆ, ಎಲ್ಲ ದಾರಿ ಉದ್ದ. ಹಾಗೆ ಬಿಸಿಲು ಕೂಡ ಜಾಸ್ತಿ ಆಗಿದೆ. ಬಟ್ ಆ ವೀವ್ ನೋಡಿಸ್ಕೊಂಡು ಓಡ್ಸೋ ಫೀಲು ಸ್ಟಿಲ್ ಸಕಲಾಗಿದೆ ಗುರು. ಫೈನಲಿ ರೀಚ್ ಆದ್ವಿ ಅನ್ಸುತ್ತೆ ಸ್ನೇಹಿತರೆ. ಬಟ್ ಕ್ರೇಜಿ, ಫುಲ್ಲು ಕಂಟ್ರಿ ಸೈಡ್ ಇದು. ಒಳಗೆ ಬರಬೇಕು, ಅಲ್ಲಿ ನಿಲ್ಲಿಸ್ಬೇಕಾ? ಈ ಕಡೆ ಬಂದೆ ನಾನು, ಈ ಕಡೆಯಿಂದ ಆ ಕಡೆ ಹೋಗಲ್ಲ. ಇದು ಅಂಜನಾದ್ರಿ ಬೆಟ್ಟ ರೋಡಾ? ಮೇನ್ ರೋಡು ಅಂಜನಾದ್ರಿ ಈ ಕಡೆಗಿರೋದಾ? ಹಂಪಿಗೆ ಹೋಗ್ಬೇಕಂದ್ರೆ ನಾವು ಹಿಂಗೆ ಹೋಗ್ಬೇಕಾ ಇಲ್ಲ ಹಿಂಗೆ ಹೋಗೋದು ಬೆಟರ್ ಅಲ್ವಾ? ಊರಾಚೆ ಫುಲ್ಲು ಇದು ಪೀಸ್ಫುಲ್ ಆಗಿದೆ, ಯಾರೂ ಜನ ಅಂತೂ ಇಲ್ಲ, ಖಾಲಿ ಅಂತೂ ಇದೆ. ಯಾರೂ ಇಲ್ಲವೇ ಇಲ್ಲ. ಇದೇ ನಮ್ಮಷ್ಟೇ ಸ್ನೇಹಿತರೆ, ಯಾರಿಲ್ಲ. ಫುಲ್ಲು ಜಾಗ ನಮ್ಮದೇ ಹಾವಳಿ. ಸೊ ಒಳಗಡೆ ತೋರಿಸ್ತೀನಿ ನೋಡಿ. ಸೊ ಇದು ಒಳಗಡೆ ಫ್ಯಾನ್ ಹಾಕಿದ್ದಾರೆ ಒಂದು, ಇನ್ನೆಲ್ಲ ಡೀಸೆಂಟು, ಫ್ಯಾನ್ಸಿ ಏನಿಲ್ಲ, ಬಟ್ ಪೀಸ್ಫುಲ್ ಆಗಿದೆ ಜಾಗ. ಇಲ್ಲಿ ಬಂದರೆ ನೋಡಿ ಹಿಂಗೆ ಬಾಯ್ಸು. ಯಾವೂರು ನಿಮ್ಮದು? ಉಳಿಯಾಡ. ಎಲ್ಲಿ ನಾ ಎಲ್ಲೋಯ್ತು? ಎಲ್ಲಿ ಮನೆಯಲ್ಲಿ? ಆ ಕಡೆಗಿದ್ಯಾ? ಏನು ಮಾಡ್ತಾ ಇದ್ದೀರಾ ನೀವಿಲ್ಲಿ? ಹಾಂ, ಕುರಿ ಮೇಯಿಸ್ತಾ ಇದ್ರಾ? ಎಲ್ಲೋಯ್ತು ಕುರಿ? ಅಲ್ಲಿದ್ಯಾ? ಎಷ್ಟು ಕುರಿ ಐತೆ? 4? ಅಲ್ಲಿ ಅಷ್ಟೊಂದು ಕುರಿ ಐತೆ? ಹಾಂ, ನಿಮ್ದು ಎಷ್ಟು?
ಎಲ್ಲ ಕರಿ. ಸಂಜೆ ಇದ್ರೆ ಬಾ ಚಾಕ್ಲೇಟ್ ಕೊಡ್ತೀನಿ ಬ್ರೋ. ಊಟದ ಕೇಳಿ ನೋಡಿ ಒಂದ್ಸಲ. ಊಟ ಇದೆಯಾ ಇಲ್ಲ ಅಂತಂದ್ರೆ ನೀರಾ ಕೇಳ್ತೀವಿ. ಇದು ಮಧ್ಯಾಹ್ನ 1:15 ಲಂಚಿಗೆ ಬಂದಿದ್ದೀವಿ. ಫುಲ್ಲು ಹಂಪಿ ಬಿಸಿಲು ತಾಗ್ತಾ ಇದೆ. ಹಂಗೇನೆ ಮಜಾ ಇದೆ ಅಲ್ಲ ಎಷ್ಟು ಊಟಕ್ಕೆ ಅಂತ ಒಂದು ಕಡೆ. ಹೇಗಿತ್ತು ಬ್ರೋ ರೈಡು? ಸಖತ್ ಬೆಂಕಿ ಬ್ರೋ ಬಿಸಿಲಿನಲ್ಲಿ. ಸೊ ಊಟ ಮಾಡಿ ಒಂದು ರೌಂಡು ಹೋಗಿ ರೆಸ್ಟ್ ಮಾಡಿ ಸಂಜೆ ಬೀಚ್ ಹಾಕೋ ಪ್ಲ್ಯಾನ್ ಇದೆ. ಹೇಗಿದೆ ಬ್ರೋ ಫುಡ್ಡು? ಮೊಟ್ಟೆ ಬೇರೆ ಹಸುವಾಗಿದೆ, ಒಳ್ಳೆ ಫುಡ್. ಬಂದು ಒಂದು ರೌಂಡು ಪ್ರಾಪರ್ ಆಗಿ ಮಲಗಿ ರೆಸ್ಟ್ ಮಾಡಿ ಸ್ನಾನ ಮಾಡಿ ಮತ್ತೆ ಸಂಜೆ ಬೀಚ್ ಹೊರಟಿದ್ದೀವಿ ಎಲ್ಲ. ಸೊ ಅಟ್ಲೀಸ್ಟ್ ಇವಾಗ ಫ್ರೆಶ್ ಫೀಲಿಂಗ್ ಬರ್ತಾ ಇದೆ. ಬಿಸಿಲಿದೆ ಬಟ್ ಹಾಗೆ ಸಂಜೆ ಆಗ್ತಾ ಉಂಟು. 4:15 ಅಲ್ಲ ಟೈಮ್ ಇವಾಗ 4:15. ಎಲ್ಲೋಗ್ತಾ ಇದೀವಿ ಬ್ರೋ ನಾವು? ಮಾಲ್ಯವಂತ ರಘುನಾಥ ಟೆಂಪಲ್ ಸನ್ಸೆಟ್ ವ್ಯೂ ಪಾಯಿಂಟ್. ಸೊ ಇದು ನಾವಿದ್ದಿದ್ದು ಸ್ಟೇ. ಈಗ ತುಂಬ ಎಕ್ಸೋಟಿಕ್ ಆಗಿ ಲಕ್ಸುರಿಯಸ್ ಆಗಿ ಆ ಥರ ಇಲ್ಲ. ಫುಲ್ಲು AC ಇರಬೇಕು, ಚೀಡ್ ಆ ಥರ. ಬಟ್ ಒಂದು ಡಿಸೆಂಟಾಗಿದೆ ಅನ್ಬೋದು. ಏನು ಹೇಳಿ, ಇಲ್ಲಿ ಈ ಥರ ನಿಮಗೆ ಕಾಟೇಜಸ್ ಟೈಪ್ ಸ್ಟೇಸೇ ಜಾಸ್ತಿ ಇರೋದು. ಆದರೆ ಲ್ಯಾಂಡ್ಸ್ಕೇಪ್ಗಳು ನೀನು ಕೊಡಬೇಕಾಗಿರೋದು ಇಲ್ಲಿ ಲ್ಯಾಂಡ್ಸ್ಕೇಪ್ಗೆ. ಬ್ಯೂಟಿಫುಲ್ ಹಂಪಿ ಸರೌಂಡಿಂಗ್ಸ್ ಸಾಕಾತ್ ಗುರು. ಸೊ ಇವರೆಲ್ಲ ಹೇಗೆ ಪರಿಚಯ ಅಂದರೆ ನಮಗೆ ಆವಾಗ ನಾವು BMW S1000 ನಾನು ಆದರ್ಶ ಎಲ್ಲ ಬಂದಿದ್ದಾಗ ಸಿಕ್ಕಿ ದಾರಿಯಲ್ಲಿ ಮಾತಾಡಿಸಿ ಎಲ್ಲ ಪರಿಚಯ ಆಗಿದ್ದು. ನಾವು ಅವಾಗ ಆ್ಯಕ್ಚುಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ. ಹಂಪಿಯೆಲ್ಲ ಓಡಾಡಿದ್ವಿ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿದ್ವಿ, ಸಖತ್ ಓಡಾಡಿದ್ವಿ. ಆಗ ಹುಡುಗರೆ ಇವರೆಲ್ಲ ಕಡೆ ಕರ್ಕೊಂಡೋಗಿ ಸುಚ್ಚಿದ್ರು. ಎಷ್ಟು ಹಿಡನ್ ಪ್ಲೇಸಸ್ ಇರುತ್ತೆ ಅಂದರೆ ನಮಗೆ ಗೊತ್ತೇ ಇರೋದಿಲ್ಲ. ಅಂದರೆ ಬ್ಯೂಟಿಫುಲ್ ಸನ್ಸೆಟ್ ಕಾಣ್ತಾ ಇದೆ ನಮಗೆ. ಬಂದು ಇಲ್ಲಿ ಹುಡುಗರೆಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಸಂಜೆ. ಯಾವುದಿದು ನಾವು ಇರೋದು ಬೆಟ್ಟ? ಮಾಲ್ಯವಂತ ರಘುನಾಥ. ನೀವು 2 ಸರಿ ಹೇಳಿದ್ರಿ, ನಂಗೆ ಮರ್ತೇ ಹೋಗ್ಬಿಡುತ್ತೆ. ಅವಾಗಿಂದ ಹೇಳಿದ್ರು ಬ್ರೋ. ಮಾಲ್ಯವಂತ ರಘುನಾಥ ಸ್ವಾಮಿ ಟೆಂಪಲ್. ಇದು ಬಂದು ಸನ್ಸೆಟ್ ವ್ಯೂ ಪಾಯಿಂಟು. ಹಿಂದ್ಗಡೆ ಇರೋದು ಟೆಂಪಲ್. ಹೇಮಕೂಟನೂ ನನಗೆ ಸಖತ್ ಇಷ್ಟ ಆಗಿತ್ತು ಲಾಸ್ಟ್ ಟೈಮ್ ಬಂದಾಗ. ಬ್ರೋ ಇಲ್ಲಿರೋದು ಎಲ್ಲವೂ ಚೆನ್ನಾಗಿದೆ ಬ್ರೋ. ಅದು ಜಾಸ್ತಿ ಇಲ್ಲಿ ಪೀಸ್ಫುಲ್. ವಿಂಟರ್ ಆಗ ಸನ್ಸೆಟ್ ಫುಲ್ ಕ್ಲಿಯರ್ ಎಲ್ಲ ಆರೆಂಜ್ ಕಾಣಿಸ್ತಾ ಬ್ರೋ. ಅದೆಲ್ಲ ಫುಲ್ ಸನ್ಸೆಟ್. ಮತ್ತೆ ಸೂರ್ಯ ಕೂಡ ನಮಗೆ ಭಾಳ ಹತ್ತಿರದಿಂದ ದೊಡ್ಡದಾಗಿ ಕಾಣ್ತಾನೆ. ಟೂರಿಸ್ಟ್ ಲೆಕ್ಕಕ್ಕೆ 1-2 ಡೇಸಲ್ಲಿ ಮೇನ್ ಯಾವ ಸ್ಪಾಟ್ಸ್ ಕವರ್ ಮಾಡಬೇಕು ಅನ್ನೋದಕ್ಕೆ. ಈ ಕಡೆ ಹಂಪಿ ಅಂತ ಬಂದರೆ ನಿಮಗೆ ಸ್ಟಾರ್ಟಿಂಗ್ ಕಡ್ರಾಂಪುರಿಂದನೇ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮಲ್ಪಂಗುಡಿಯಿಂದನೇ ಅಲ್ಲೆಲ್ಲಿ ಮಾನ್ಯುಮೆಂಟ್ಸ್ ಎಲ್ಲ ಸಿಗ್ತವೆ ಬ್ರೋ ನೋಡೋರಿಂದ. ಈ ಅನಂತಶಯನ ಗುಡಿ ಮತ್ತು ಮಲ್ಪಂಗುಡಿಯಲ್ಲಿ ಹಳೆ ಮಲ್ಪಂಗುಡಿಯಲ್ಲಿ ಟೆಂಪಲ್ ಇದ್ದಾವೆ. ಮೇನ್ ಅಟ್ರಾಕ್ಷನ್ ನಿಮಗೆ ಹಂಪಿ ವಿರೂಪಾಕ್ಷ ಟೆಂಪಲ್. ಅಲ್ಲಿಗಂತೂ ಹೋಗೇ ಹೋಗ್ತೀವಿ. ಅದಾದಮೇಲೆ ನೀವು ಸನ್ಸೆಟ್ ಪಾಯಿಂಟ್ ಅಂತ ಬಂದರೆ ನಿಮಗೆ ಹೇಮಗುಟ ಹೈಕಿಂಗ್ ಮಾಡ್ತೀನಿ ಅನ್ನೋದಾದರೆ ಮಾತಂಗ ಅದು ಇರ್ಬೋದು. ಇಲ್ಲ ಅದು ಬೇಡ ಏನು ಬೇಡ ಎರಡರ ನಡುವೆ ಬೇಕು ಅನ್ನೋದಾದರೆ ಇಲ್ಲಿ ಬರ್ಬೋದು ನಾವು. ಇದು ಡೇ 1 ನೀವು ಕಂಪ್ಲೀಟ್ ಮಾಡ್ಬೋದು, ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು. ನೀವು ಮೇಲ್ ನೋಡೋದಾದರೆ ಇದು ಇಷ್ಟೇ. ಡೇ 2 ಅಂತ ಹೋದರೆ ಅಂಜನಾದ್ರಿ ಹೋಗ್ಬೋದು. ಆ ಕಡೆಯಿಂದ ಹೋಗ್ತಾ ನೀವು ಬುಕ್ಸಾಗರ, ಆ ಕಡೆ ಅಂದರೆ ಅಂಜನಾದ್ರಿ ಹೋದರೆ ಅಂಜನಾದ್ರಿಯಿಂದ ನಿಮಗೆ ಕಿಷ್ಕಿಂದೆ ಅಲ್ಲೇ ನಿಮಗೆ ಲೇಕ್ ವ್ಯೂ. ಮತ್ತು ಆ ಕಡೆ ಎಲ್ಲ ಒಂದು ಸ್ವಲ್ಪ ಟೂರಿಸ್ಟ್ ಪ್ಲೇಸಸ್ ಅದಾವೆ. ಲೋಕಲ್ ಹುಡುಗರು ಇದಾರೆ ನೋಡ್ಬ್ರೋ, ಅವರು ಅವ್ನು ಗೈಡಿಂಗ್ ಮಾಡ್ತಾರೆ, ಎಕ್ಸ್ಪರ್ಟ್ ಬ್ರೋ. ಅವ್ನು ಗೈಡ್ ಟ್ರೈನಿಂಗಲ್ಲಿ ಹೋಗಿದ್ದಾನೆ ಅವನು. ಇವಾಗ ಅವ್ನು ಕಾಲ್ ಮಾಡಿದೆ, ಅವ್ನು ಮಲ್ಕೊಂಡ್ಬಿಟ್ಟಿದೆ, ಹಂಗೆ ಬಂದಿಲ್ಲ. ಅವ್ನು ಬಂದಿದ್ರೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದ ಅವನು. ಬಾರ ಪ್ರಭಾವ್, ಕರೆಕ್ಟ್ ಟೈಮ್ ಬಂದ. ಬರ ಕೂಡ ಬಾ.
ಭಕ್ತಿ ಇರಬೇಕು ದೇವ್ರ ಅಂದಮೇಲೆ. ನಮಸ್ಕಾರ ಮಾಡಿ ಬ್ರೋ ಅಂತ ಆ ಥರ ಲುಕ್ ಕೊಡ್ತೀಯಾ? ಜೈ ಶ್ರೀರಾಮ್. ಚೆನ್ನಾಗಿ ಓದ್ಕೊಬೇಕು, ಗೊತ್ತಾಯ್ತಾ? ಇಲ್ಲಿ ನೋಡು, ದುಡ್ಡು ಕೈಗೆ ಜಾಸ್ತಿ ಸಿಕ್ಕಿದ್ರೆ ಓದಬೇಕು ಅಂತ ಅನ್ಸಲ್ಲ. ಅಪ್ಪ ಅಮ್ಮಂಗೆ ಅದು ಗೊತ್ತಾಗಲ್ಲ. ನೀವು ಅಪ್ಪ ಅಮ್ಮನಿಗಿಂತ ಚೆನ್ನಾಗಿರ್ಬೇಕಂದ್ರೆ ಕಷ್ಟಪಟ್ಟು ಓದಬೇಕು, ಗೊತ್ತಾಯ್ತಾ? ನಂತರ ಚಾಕ್ಲೇಟ್ ಇಲ್ಲ ಕೊಡ್ತಾ ಇದೆ, ಗೊತ್ತಾಯ್ತಾ? ಬೇಜಾರು ಮಾಡ್ಕೊಬೇಡ. ಎಲ್ಲ ಥರ ಬಂದು ಎಂಜಾಯ್ ಮಾಡ್ತಾರೆ ಜನ, ಎಲ್ಲ ಇಲ್ಲಿ ಬರ್ತಾರೆ ಅಂತ. ಚೆನ್ನಾಗಿ ಓದು ಪುಟಾಣಿ, ಸರಿನಾ? ಟೇಕ್ ಕೇರ್. ಕ್ಯಾಶ್ ಇಲ್ಲ ನೋಡಿದ್ರೆ ಆರ್ಯನೇ ಅಂದರೆ ಪಾಪ ನೋಡಿ ಬ್ರೋ, ಇಷ್ಟೊತ್ತವರೆಗೂ ನಿಂತ್ಕೊಬಿಟ್ಟು ಆ ದುಡ್ಡು ತಗೊಂಡೋಗಿ ಯಾರು ಕೊಡ್ತಾರೆ? ಮನೆಯಲ್ಲಿ ಕೊಡ್ತಾರೆ ಅವರು. ಹಂಗೆ ಮಾಡಿ ಆಗ ಮುಂಚೆ ನೋಡಿದ್ರೆ ಸುಮ್ಮನೆ ಏನಾರು ಅನ್ಸೋದು, ಕ್ಯಾಶುವಲ್ ಆಗಿ. ಈಗ ನಮಗೆ ಮಗು ಇದ್ದಾಗ ಅದು ಜಾಸ್ತಿ ಬೇಜಾರಾಗುತ್ತೆ. ಹೌದು ಇವಾಗ ನಮಗೆ ನಾರ್ಮಲ್ ಅನ್ಸುತ್ತಾ, ಬಟ್ ಮುಂದೆ ನಮಗೆ ಫ್ಯೂಚರ್ ಆಗಿ ಮದುವೆ ಆಗಿ ಮಕ್ಕಳಾದ್ರೆ ಕರೆಕ್ಟು ಬ್ರೋ, ಆ ಕನೆಕ್ಷನ್ ಆದರೆ ನೀವು ನೋಡ್ದಂಗೆ ನಾನು ಯಾರು ಗ್ರೂಪು ಆ ಥರ ರೈಡ್ಸ್ ತುಂಬ ಕಮ್ಮಿ. ಬಟ್ ಓದೋದೆಲ್ಲ ನನಗೆ ನಮ್ಮ ವಿಡಿಯೋ ನೋಡಿ ನಾವು ತಿಳ್ಕೊಂಡು ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಬೆಳೆದು ಈ ಥರ ಓಡಾಡುವಾಗ ಆ ಫೀಲಿಂಗು ಬೇರೆ ಥರನೇ. ಸೊ ಇನ್ನೇನು ಬೇಕಂತ ಅನ್ಸ್ಬಿಡುತ್ತೆ. ಹೋದಾಗೆಲ್ಲ ಈ ಥರ ಕಂಪ್ನಿ ಸಿಗ್ತಾರೆ. ಈಗ ಆ್ಯಕ್ಚುಲಿ ನಾವು ಹಂಪಿಯಲ್ಲಿ ಇದ್ದೀವಿ, ಅಂದರೆ ಪ್ರಾಪರ್ ಹಂಪಿಯಲ್ಲಿ. ಕೈ ನೋಡಿದ್ರು ಏನು ಸಕ್ಕತ್ತಾಗಿದೆ. ಇದು ಲೇಕ್ ವ್ಯೂ. ಅಯ್ಯೋಬ್ಬ, ಎಲ್ಲ ಒಂಥರ ಸಖತ್ ಸೀನಿಕ್ಕಾಗಿದೆ. ಬಿಸಿಲು ಹೊಡೆಯೋ ಟೈಮಿಗೆ ಫುಲ್ಲು ಬಿಸಿಲು ಹೊಡೆಯುತ್ತೆ. ಆಮೇಲೆ ಈವ್ನಿಂಗು ಒಂಥರ ಒಳ್ಳೆ ಚಿಲ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಆ ಥರ ಇದೆ. ಒಂದು ರೌಂಡು ಡ್ರೋನ್ ಹಾರಿಸೋದು ಸಕ್ಕತ್ತಾಗಿದೆ ಗುರು. ಸ್ಪಾಟ್ ಮಾತ್ರ ಬ್ಯೂಟಿಫುಲ್. ಕತ್ತಲ್ಲಿ ಲೈಟು ಬ್ರೈಟ್ ಆಗಿದೆ ಇವರು. ಆ ಪ್ರಾಜೆಕ್ಟರ್ ಹೆಡ್ಲ್ಯಾಂಪ್ದು ಬೀಮು ಕರೆಕ್ಟಾಗಿ ಸಗಲಾಗಿ ಕಾಣಿಸುತ್ತೆ ಗಾಡೀಲಿ. ಇಲ್ಲಿ ಐ ಬೀಮ್, ಲೋ ಬೀಮು, 2 ಪೀಸು. ಬೋರ್ಡ್ ಹೆಸರೇ ಟೀ ಟೈಮಾ? ಸೂಪರ್. ಇಲ್ಲಿ ಗಿರ್ಮಿಟು ಟೀ ಎಲ್ಲ ಸಿಗೋದೆ ಚೆನ್ನಾಗಿ. ಎಲ್ಲ ತಿಂದು ಮತ್ತೆ ಹೊರಡ್ತಾ ಇದ್ದೀವಿ ಈಗ. ನಮಗೆ ಒಳಗಡೆ ರೂಟಿಂದ ಈ ಕಡೆ ನದಿ ಪಕ್ಕ ಕರ್ಕೊಂಡ್ಬಂದಿದ್ದಾರೆ ನನ್ನ. ದೇವಸ್ಥಾನ ಒಳಗಡೆ, ಹಂಪಿ ದೇವಸ್ಥಾನ. ಬಾಯ್ಸ್ದೆ ಹವಾ ಹಾಕಿ ಇಲ್ಲೊಂದು ಫೋಟೋ ಎತ್ತದ ಈಗ. ಕ್ರೇಜಿ. ಹಂಪಿ ಹುಡುಗ್ರದೇ ಹವಾ ಅಂತಂದೆ. ಕ್ರೇಜಿ. ನಾನು ಮುಂಚೆ ಎಷ್ಟೊಂದು ಸರಿ ಬಂದಿದ್ದೀನಿ, ಅಂದ್ರೆ ಆ ಕಡೆ ಹಂಗೆ ನೋಡಿದ್ದೀನಿ, ಅಲ್ಲಿ ರಿವರ್ ಹೋಗಿ ಅಷ್ಟೇ ಹೊರತು ಗಾಡೀಲಿ ಆ ಕಡೆ ರೂಟ್ ಇರೋದೆಲ್ಲ ಐಡಿಯಾನೇ ಇರಲಿಲ್ಲ. ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ. ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಯೋ, ಹಂಪಿ ಬಾಯ್ಸ್ ಜೊತೆಯಲ್ಲಿ ಹ್ಯಾಡ್ ಎ ವಂಡರ್ಫುಲ್ ಟೈಮ್. ಸೂಪರ್ ಗುರು. ಥ್ಯಾಂಕ್ ಯು ಫಾರ್ ದ ಕಂಪನಿ ಎಲ್ರಿಗೂ. ಥ್ಯಾಂಕ್ ಯು. ಸಕ್ಕತ್ತಾಗಿತ್ತು ಇಷ್ಟೊತ್ತು. ಇಲ್ಲಿ ಮೇಲ್ಗಡೆ ಕೂತ್ಕೊಂಡು, ಇಲ್ಲಿ ಆ್ಯಕ್ಚುಲಿ ಬಿಡಲ್ಲ ಇಷ್ಟೊತ್ತಲ್ಲಿ, ಬಟ್ ನಾವೇನೂ ಇಲ್ಲ, ಜಸ್ಟ್ ಕೂತು ಮಾತಾಡ್ತಾ ಇದ್ವಿ ಅಷ್ಟೇ. ಇವರು ಹಂಪಿ ಲೋಕಲ್ ಹುಡುಗರಿದ್ರಲ್ಲ, ಬಂದು ಎಲ್ಲ ಕೂತು ಮಾತಾಡಿ 9:40 ಆಲ್ಮೋಸ್ಟ್ 1.5 hours ಎಲ್ಲ ಕೂತು ಮೇಲೆ ಕಷ್ಟ ಸುಖಗಳು ಮಾತಾಡಿಕೊಂಡು ಸಖತ್ ಚೆನ್ನಾಗಿತ್ತು. ಬ್ರೋ ವಿಜಯನಗರ ಕಿಂಗ್ಡಮ್ ಬಗ್ಗೆ ಎಲ್ಲ ಹಿಸ್ಟ್ರಿ ಹೇಳ್ತಾಯಿದ್ರು ಆ್ಯಕ್ಚುಲಿ ಅವ್ರ ಗೈಡಲ್ಲಿ. ಏನು ಹಂಪಿಗೆ ಬಂದಾಗೆಲ್ಲ ಒಳ್ಳೆ ವೈಬ್ಸ್ ಗುರು ನನಗಂತೂ. ರಾತ್ರಿ 11:15 ಆಗ್ತಾ ಬಂತು ಟೈಮು. ಸೊ ನಾವು ರೈಡ್ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಹೋಗಿ ಫ್ರೈಡ್ ರೈಸ್ ಎಲ್ಲ ತಿಂದ್ಕೊಂಡು ಇವಾಗ ಜಸ್ಟು ಮತ್ತೆ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಡೇ 1 ಮುಗಿತಾ ಬಂತು, ಸಕಲಾಗಿತ್ತು, ಎಂಜಾಯ್ ಮಾಡಿದ್ವಿ. ಇಟ್ ವಾಸ್ ಎ ಗ್ರೇಟ್ ಡೇ. ನಿಮಗೆಲ್ಲ ಹೇಗೆ ಅನ್ನಿಸ್ತು ಇವತ್ತಿನ ದಿನ? ವ್ಲಾಗ್ನ ಎಂಜಾಯ್ ಮಾಡಿದ್ರೆ ಏನು ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. NS ಅಷ್ಟೇ ಹೈವೇಯಲ್ಲಿ ರೈಡ್ ಮಾಡ್ಕೊಂಡ್ಬಂದಿದ್ದೆಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು
ಇಷ್ಟು ದೂರ ರೈಡ್ ಮಾಡಿರೋದು NSನ. ಸೊ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗಾಯ್ಸ್, ಬಾಯ್.